ಮೂರು ವರ್ಷಗಳ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಜಿಎಸ್ಟಿ ಸಂಗ್ರಹಣೆಯಲ್ಲಿ ನಾವು ನಂಬರ್ 2 ಸ್ಥಾನದಲ್ಲಿದ್ದೇವೆ. ನಾವು ತಮಿಳುನಾಡು, ಗುಜರಾತ್ಗಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಈ ಮಾತು ಹೇಳಿದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ರಾಜ್ಯ ಸರ್ಕಾರದ 3 ವರ್ಷಗಳ ಬಯಲುಗಲ್ಲಿನ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನೀಡಿದ ಪ್ರತಿಕ್ರಿಯೆ ಹೀಗಿದೆ. ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ಮೂರು ವರ್ಷಗಳ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಜಿಎಸ್ಟಿ ಸಂಗ್ರಹಣೆಯಲ್ಲಿ ನಾವು ನಂಬರ್ 2 ಸ್ಥಾನದಲ್ಲಿದ್ದೇವೆ. ನಾವು ತಮಿಳುನಾಡು, ಗುಜರಾತ್ಗಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಈ ಮಾತು ಹೇಳಿದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ರಾಜ್ಯ ಸರ್ಕಾರದ 3 ವರ್ಷಗಳ ಬಯಲುಗಲ್ಲಿನ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನೀಡಿದ ಪ್ರತಿಕ್ರಿಯೆ ಹೀಗಿದೆ. ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ಮೂರು ವರ್ಷಗಳ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಜಿಎಸ್ಟಿ ಸಂಗ್ರಹಣೆಯಲ್ಲಿ ನಾವು ನಂಬರ್ 2 ಸ್ಥಾನದಲ್ಲಿದ್ದೇವೆ. ನಾವು ತಮಿಳುನಾಡು, ಗುಜರಾತ್ಗಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಈ ಮಾತು ಹೇಳಿದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ರಾಜ್ಯ ಸರ್ಕಾರದ 3 ವರ್ಷಗಳ ಬಯಲುಗಲ್ಲಿನ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನೀಡಿದ ಪ್ರತಿಕ್ರಿಯೆ ಹೀಗಿದೆ. ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra economy ಯಾವುದು ನಮ್ಮ ಎಕಾನಮಿ. We are better than ತಮಿಳುನಾಡು. We are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ.
ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳ್ನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ 3 ವರ್ಷಗಳ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. GST ಸಂಗ್ರಹಣೆಯಲ್ಲಿ ನಾವು ನಂಬರ್ 2 ಸ್ಥಾನದಲ್ಲಿದ್ದೇವೆ. ನಾವು ತಮಿಳುನಾಡು, ಗುಜರಾತ್ಗಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಈ ಮಾತು ಹೇಳಿದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ರಾಜ್ಯ ಸರ್ಕಾರದ 3 ವರ್ಷಗಳ ಬಯಲುಗಲ್ಲಿನ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನೀಡಿದ ಪ್ರತಿಕ್ರಿಯೆ ಹೀಗಿದೆ. ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳ್ನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳ್ನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳ್ನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ 3 ವರ್ಷಗಳ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. GST ಸಂಗ್ರಹಣೆಯಲ್ಲಿ ನಾವು ನಂಬರ್ 2 ಸ್ಥಾನದಲ್ಲಿದ್ದೇವೆ. ನಾವು ತಮಿಳುನಾಡು, ಗುಜರಾತ್ಗಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಈ ಮಾತು ಹೇಳಿದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ರಾಜ್ಯ ಸರ್ಕಾರದ 3 ವರ್ಷಗಳ ಬಯಲುಗಲ್ಲಿನ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನೀಡಿದ ಪ್ರತಿಕ್ರಿಯೆ ಹೀಗಿದೆ. ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳ್ನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ